ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಸ್ಪೆಷಲ್ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ರೀ ತುಂಬಾ ಟೇಸ್ಟಿಯಾಗಿರುವಂಥ ಸಿಂಪಲ್ ಆಗಿರುವಂಥ ಪಾಲಕ್ ಸೊಪ್ಪಲ್ಲಿ ಮಾಡೋ ಅಂಥ ಪಾಲಕ್ ಚಿಕನ್ ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನಾನು 1 ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ತೊಳೆದಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಎಲ್ಲ ತೊಳೆದಿರೋಂಥ ಪಾಲಕ್ನ ಪಾತ್ರೆಯಲ್ಲಿ ಹಾಕಿ ಬಾಯ್ಲ್ ಮಾಡೋಕೆ ಇಕ್ಕೋಣ ರೀ. ಬಾಯ್ಲ್ ಮಾಡೋಕೆ ಇಲ್ಲಿ ನಾನು 5ರಿಂದ 6 ನಿಮಿಷ ತೊಗೊಂಡಿದ್ದೆ. ಇಲ್ಲಿ ನೋಡಿ ನಾನು ಪಾತ್ರೆನಲ್ಲಿ ಹಾಕಿ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿಕ್ಕಿ ಪಾಲಕ್ನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಈ ಥರ ನೊರೆ ಬರೋ ಥರ ಪಾಲಕ್ನ ಬಾಯ್ಲ್ ಮಾಡ್ಕೊಳ್ಳಿ. ಬರೀ 5ರಿಂದ 6 ನಿಮಿಷ ಅಷ್ಟೇ ಬಾಯ್ಲ್ ಮಾಡಬೇಕು, ಜಾಸ್ತಿ ಬಾಯ್ಲ್ ಮಾಡೋಕೆ ಹೋಗ್ಬೇಡಿ. ನಾನು 5ರಿಂದ 6 ನಿಮಿಷ ಅಷ್ಟೇ ಬಾಯ್ಲ್ ಮಾಡಿದ್ದೆ. ಈಗ ಬಾಯ್ಲ್ ಆಗಿದೆ ರೀ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈ ಪಾಲಕ್ನ ಒಂದು ಬೌಲಲ್ಲಿ ತಣ್ಣೀರು ಹಾಕೋಣ. ತಣ್ಣೀರಲ್ಲಿ ಈ ಪಾಲಕ್ನ ಹಾಕಬೇಕು. ಈ ಥರ ಹಾಕೋದ್ರಿಂದ ಪಾಲಕಲ್ಲಿರೋ ಕಲರ್ ಏನಿದೆ ಅದು ಹೋಗೋದಿಲ್ಲ, ಆ ಥರನೇ ಹಸಿರಾಗಿರುತ್ತೆ. ಡಿಶ್ ಕೂಡ ತುಂಬ ನೋಡೋದಕ್ಕೆ ಹಸಿರು ಕಲರ್ ಆಗಿರುತ್ತೆ, ಟೇಸ್ಟ್ ಕಹಿ ಕೂಡ ಬರೋದಿಲ್ಲ. ಸೊ ಆ ರೀಸನಿಂದ ಈ ಥರ ನಾನು ಪಾಲಕ್ನ ತಣ್ಣೀರಲ್ಲಿ ಹಾಕ್ತಾಯಿದ್ದೀನಿ. ತಣ್ಣೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಒಂದು 2ರಿಂದ 3 ನಿಮಿಷದವರೆಗೂ ಬಿಡೋಣ. ಪಾಲಕ್ ಈಗ ತಣ್ಣಗಾಗಿದೆ ರೀ, ನೋಡಬಹುದು ನೀವು. ಈಗ ಒಂದು ಜಾರ್ ತೊಗೊಳೋಣ, ಜಾರಲ್ಲಿ ಹಾಕೋಣ ರೀ ಪಾಲಕ್. ತಣ್ಣಗಾಗಿರುವಂಥ ಪಾಲಕ್ ಸೊಪ್ಪನ್ನ ಇದರಲ್ಲಿ ಹಾಕೋಣ. ನಾನು ಪೂರ್ತಿ 1 ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೆ. ಬಾಯ್ಲ್ ಮಾಡಿದ ಮೇಲೆ 1 ಮುಷ್ಟಿ ಸಹ ಅದು ಬಂದಿಲ್ಲ. ಈಗ ಪಾಲಕ್ ಹಾಕಿದ್ಮೇಲೆ ಇದರಲ್ಲಿ ಹಾಕ್ತಾಯಿದ್ದೀನಿ ರೀ 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1½ ಟೀ ಸ್ಪೂನಷ್ಟು ಪೆಪ್ಪರ್. ಈಗ ಇದನ್ನೆಲ್ಲ ಹಾಕಿ ನೀರು ಹಾಕ್ದೇನೆ ನಾನು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಯಾಕಂದರೆ ಆಲ್ರೆಡಿ ಪಾಲಕ್ನಲ್ಲಿ ತುಂಬ ನೀರಿತ್ತು, ಆ ರೀಸನಿಂದ. ಇನ್ ಕೇಸ್ ನಿಮಗೆ ನೀರಿನ ಅಗತ್ಯವಿದ್ದರೆ ಒಂದು ಸ್ವಲ್ಪ 2 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಕಡಾಯಿ ಇಕ್ಕಿದ್ದೀನಿ ರೀ. ಕಡಾಯಿನಲ್ಲಿ ಹಾಕೋಣ 1 ಕಪ್ ಎಣ್ಣೆನ ಬಿಸಿ ಆಗಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ಇದರಲ್ಲಿ ಹಾಕ್ತಾಯಿದ್ದೀನಿ ರೀ ಸಣ್ಣ ಚಕ್ಕೆ, 4ರಿಂದ 5 ಲವಂಗ, 3 ಏಲಕ್ಕಿ, 1 ದೊಡ್ಡ ಏಲಕ್ಕಿ. ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಅದರದ್ದು ಫ್ರೇಗ್ರೆನ್ಸ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ ರೀ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಹಚ್ಕೊಂಡಿದ್ದೆ. ಇದನ್ನು ಸಹ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಕಂದು ಬಣ್ಣ ಬರೋವರೆಗೂ, ಸ್ವಲ್ಪ ಪಿಂಕ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಮೇಲೆ. 5 ನಿಮಿಷ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನೋಡ್ಬೋದು ನೀವು, ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ, ಪಿಂಕ್ ಕಲರ್ ಸ್ಟಾರ್ಟ್ ಆಗಿದೆ. ಈಗ ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ ರೀ ಪೇಸ್ಟ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಟೀ ಸ್ಪೂನ್. ನಿಮ್ಮ ಹತ್ರ ಶುಂಠಿ ಪೇಸ್ಟ್ ಇಲ್ಲ ಅಂತಂದರೆ 1 ಟೀ ಸ್ಪೂನ್ ಶುಂಠಿ, 1 ಟೀ ಸ್ಪೂನ್ ಬೆಳ್ಳುಳ್ಳಿ ಜಜ್ಜಿ ಸಹ ಇದರಲ್ಲಿ ಹಾಕ್ಬೋದು. ಬಟ್ ಈ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಪೇಸ್ಟ್ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಹಾಕಿದ್ಮೇಲೆ ರೀ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಜೊತೆ, ಈರುಳ್ಳಿ ಜೊತೆ. ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ, ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಈಗ ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ರೀ ಈಗ ಇದರಲ್ಲಿ ಹಾಕೋಣ 1 ಟೀ ಸ್ಪೂನ್ ಖಾರ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್. ಇದ್ರ ಜೊತೆಗೆ ಹಾಕೋಣ ರೀ ಸ್ವಲ್ಪ ಅರಿಶಿನ ಪುಡಿ. ಇದು ಹಾಕಿದ್ಮೇಲೆ ರೀ ಚೆನ್ನಾಗಿ ಮಸಾಲೆಗಳ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿ ಆದಮೇಲೆ ರೀ ಈಗ ಇದರಲ್ಲಿ ಹಾಕೋಣ ರೀ ಸಣ್ಣದಾಗಿ ಹಚ್ಕೊಂಡಿರುವಂಥ ಟೊಮ್ಯಾಟೊ ನಾನಿಲ್ಲಿ 3ರಿಂದ 4 ಟೊಮ್ಯಾಟೊ ತೊಗೊಂಡಿದ್ದೆ. ಟೊಮ್ಯಾಟೊ ನೀವು ಗ್ರೇವಿ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಬೋದು. ಇಲ್ಲಿ ನಾನು 4 ಟೊಮ್ಯಾಟೊ ಯೂಸ್ ಮಾಡಿದ್ದೀನಿ. ಸಣ್ಣದಾಗಿ ಹಚ್ಕೊಂಡಿರುವಂಥ ಟೊಮ್ಯಾಟೋಸ್ನ ಮಸಾಲೆಗಳಲ್ಲಿ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೋಸ್ನ ಫ್ರೈ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಬೇಕು ರೀ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ 1 ಟೀ ಸ್ಪೂನಷ್ಟು ಉಪ್ಪು ನೀವು ರುಚಿಗೆ ತಕ್ಕಷ್ಟು ಯೂಸ್ ಮಾಡ್ಬೋದು. ಇಲ್ಲಿ ನನ್ನ ಡಿಶ್ಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ಟೊಮ್ಯಾಟೋಸ್ನ ಚೆನ್ನಾಗಿ ಫ್ರೈ ಆಗೋದಕ್ಕೆ ಮುಚ್ಚಳನ ಮುಚ್ಚಿ 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ, ಟೊಮ್ಯಾಟೋಸ್ ಎಲ್ಲ ತುಂಬ ಸ್ಮ್ಯಾಶ್ ಆಗಿದೆ. ಇನ್ ಕೇಸ್ 1-2 ಬಾಕಿ ಇದ್ದರೆ ಅದನ್ನು ಸ್ಪೂನ್ ಯೂಸ್ ಮಾಡ್ತಾ ಅದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿದಾಗಿದೆ ರೀ, ಟೊಮ್ಯಾಟೋಸ್ ಎಲ್ಲ ಎಣ್ಣೆ ಬಿಟ್ಟಿದ್ದಾಗಿದೆ. ಈ ಥರ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಸಾಲೆಗಳನ್ನ ಚೆನ್ನಾಗಿ ರೋಸ್ಟು ಫ್ರೈ ಮಾಡ್ಕೊಳ್ಳಿ. ಆಗಲೇ ನೀವು ಮಾಡೋ ಡಿಶ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೆಲ್ಲ ರೆಡಿಯಾಗಿದೆ ರೀ. ಈಗ ಇದರಲ್ಲಿ ಹಾಕೋಣ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಂಡಿರುವಂಥ 1 ಕಿಲೋ ಚಿಕನ್. ನಾನಿಲ್ಲಿ 1 ಕಿಲೋ ಚಿಕನ್ ತೊಗೊಂಡಿದ್ದೆ. ನೀಟಾಗಿ ವಾಶ್ ಮಾಡಿ ಈಗ ಈ ಮಸಾಲೆಗಳ ಜೊತೆ ಮಿಕ್ಸ್ ಮಾಡೋಣ. ಗ್ಯಾಸ್ ಫ್ಲೇಮ್ನ ಲೋ ಅಲ್ಲಿಗೆ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಿದಾಗಿದೆ ರೀ. ಈಗ ನೀವು ನೋಡಬಹುದು. ಈಗ ಇದನ್ನು ಬಾಯ್ಲ್ ಮಾಡೋಕ್ಕೆ ಇಕ್ಕೋಣ 5 ನಿಮಿಷದವರೆಗೂ ಮುಚ್ಚಳನ ಮುಚ್ಚಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ 5 ನಿಮಿಷ ಆಗಿದೆ. ನಮ್ಮ ಚಿಕನ್ ಆಲ್ಮೋಸ್ಟ್ 25% ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದಾಗಿದೆ ರೀ. ಈಗ ಇದರಲ್ಲಿ ಹಾಕೋಣ ನಾವು ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಪಾಲಕ್.
ಸೊಪ್ಪು. ಈಗ ಇದನ್ನು ಸಹ ಮಸಾಲೆಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋಕ್ಕೆ ಇಲ್ಲಿ ನಾನು ನೀರು ಜಾರಲ್ಲೇ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಆಡಿಸಿ ಇದರಲ್ಲಿ ಹಾಕಿದ್ದೆ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ರೀ. ನೋಡ್ಬೋದು ನೀವು ಎಣ್ಣೆ ಎಲ್ಲ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಈಗ ಮುಚ್ಚಳನ ಮುಚ್ಚಿ 10 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಮಧ್ಯದಲ್ಲಿ ಒಂದು ಸತಿ ಮುಚ್ಚಳ ಎತ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಳದಲ್ಲಿ ಮಸಾಲೆ ಅಂಟಿದೆ ಇಲ್ಲ ಅಂತ. ಮಿಕ್ಸ್ ಮಾಡಿದಾದ್ಮೇಲೆ ರೀ ಇನ್ನೊಂದು ಸತಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಚಿಕನ್ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಇಲ್ಲಿ ನಾನು ಲಿಡ್ನ ಕವರ್ ಮಾಡಿ 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಟಿದ್ದೆ. ನೋಡಬಹುದು ನೀವು 5 ನಿಮಿಷ ಆದಮೇಲೆ ನಮ್ಮ ಚಿಕನ್ ಲುಕ್ ಯಾವ ಥರ ಇದೆ. ಪಾಲಕ್ ಸೊಪ್ಪಲ್ಲಿ ಮಾಡುವಂಥ ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ದಯವಿಟ್ಟು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಈ ಥರ ನಿಮಗೋಸ್ಕರ ಸಿಂಪಲ್ ಆಗಿರೋ ವೀಡಿಯೋಸ್ನ ಡೈಲಿ ತರ್ತಾ ಇರ್ತೀನಿ. ದಯವಿಟ್ಟು ನನ್ನ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿನ ಅಗತ್ಯವಿದೆ. ಇದೇ ಥರ ನಿಮಗೋಸ್ಕರ ಸಿಂಪಲ್ ಆಗಿರೋ ಡಿಶಸ್ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡೈಲಿ ಸ್ಪೆಷಲ್ 9.